ಹಲೋ ಫ್ರೆಂಡ್ಸ್, ನೋಡಿ ಈ ಸಿಗ್ನಲ್ ನಾನು ಇವತ್ತು ಮೂವ್ ಆಗಲ್ಲ ಅನಿಸುತ್ತೆ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ನಾನು ಮಾಡ್ಕೊಂಡೆ. ಆಲ್ರೆಡಿ 3:20 ಆಯ್ತಾ ಬಂತು, ಹೊಟ್ಟೆ ಹಸಿತಿದೆ. ಸಿಗ್ನಲ್ ಬಿಡಿ ಸ್ವಾಮಿಗಳೇ, ಹೋಗೋಣ, ಊಟ ತಿನ್ನೋಣ, ಹೊಟ್ಟೆ ಹಸಿತಿದೆ. ಅರ್ಧ ಗಂಟೆ ಈಗ ಸಿಗ್ನಲ್ ಬಿಡ್ತು ನೋಡಿ. ಸಿಗ್ನಲ್ ಸ್ಟಾಪ್ ಆಗಿದ್ರು ಇಷ್ಟು ಜನ ಹಿಂಗೆ ಸಿಗ್ನಲ್ ಬಿಟ್ಕೊಂಡ್ರು ಬರ್ತಾನೆ ಇರ್ತಾರೆ. ಸೊ ಅದೊಂದು ಸ್ವಲ್ಪ ನೋಡಿ. ಅಣ್ಣ ನನ್ಗೇನು ಅಂತ ಆಟೋದ ಅಣ್ಣ ನಿಂತ್ಬಿಡೋದು ಹಂಗೆ, ಬೇರೆಯವ್ರು ಹೆಂಗಾರು ಹೋಗ್ಲಿ, ಆರ ನೋಡಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಸ್ವಲ್ಪ ಆರನ್ನು ಏನಕ್ಕೆ ಹೊಡಿತಾರೆ ಅನ್ನೋದನ್ನ ಒಂಚೂರು ಯೋಚನೆ ಮಾಡಿ. ನಾನೇ ಆದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ, ಡ್ರೈವರ್ಗಳಿಗೆ ಅದೊಂದು ಸೆನ್ಸ್ ಇರಬೇಕು. ಆರನ್ನು ಹೊಡಿತವ್ರೆ ಅಂತಂದರೆ ಹೊಡ್ಕಲ್ಲಿ ಬಿಡು ಅನ್ನೋ ಥರದಲ್ಲಿ ಕೇರ್ಲೆಸ್ ಆಗಬಾರ್ದು. ನಾನೇನು ಸಾಚ ಅಂತ ಹೇಳ್ಕೊಂತಿಲ್ಲ, ಬಟ್ ಸೈಡ್ ಮಿರರ್ ನೋಡ್ಕೊಂಡು ನಾನು ಆಲ್ಮೋಸ್ಟ್ ಗಾಡಿ ಓಡಿಸ್ತಾ ಇರ್ತೀನಿ. ಯಾಕೆ ಅಂತಂದರೆ ನನ್ನ ಸೇಫ್ಟಿಗೂ ಪ್ಲಸ್ ಬೇರೆ ಸೇಫ್ಟಿಗೂ. ಬಟ್ ಏನು ಮಾಡೋಕ್ಕಾಗಲ್ಲ, ನನಗೆ ಒಂದ್ಸಲ ಗಾಂಡ್ಗಾಬ್ರಿ ಎಲ್ಲನ ಬಾಯಿಗೆ ಬರೆಸ್ಬಿಡ್ತಾರೆ. ಹಿಂಗೆ ಟೂ ವೀಲರ್ ಅಂತೂ, ಅದು ಸ್ಪೋರ್ಟ್ಸ್ ವೆಹಿಕಲ್ ದೊಡ್ಡ ತಗೊಂಡಿದ್ದಾರಲ್ಲ ಈಗ, ಅವ್ರು ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಹಿಂಗೆ ಮಿರರ್ ನೋಡಿ ಮತ್ತೆ ಹಿಂಗೆ ಮುಂದೆ ನೋಡಿ ಮಿರರ್ ನೋಡೋಷ್ಟೊಳಗೆ ಸ್ವಿಂಕ್ ಅಂತ ಬಂದ್ಬಿಟ್ಟಿರ್ತಾರೆ. ಅದು ಫಾಸ್ಟಾಗಿ ಹೋಗಿ ತಪ್ಪಂತೇನಲ್ಲ, ನಮಗೂ ದೂರದಿಂದ ಅಬ್ಸರ್ವೇಷನ್ ಇತ್ತು ಅಂತಂದರೆ ಗಾಡಿ ಬರ್ತಿದೆ ಅಂತ ಓಕೆ, ನಾವು ಒಂದು ಲೈನಲ್ಲಿ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ. ನೀವೇನಾದ್ರು ವೈಟ್ ಬೋಲ್ಡರ್ ಪಕ್ಕ ಹಂಗೆ ಹೋಯ್ತು ಅಂತಂದರೆ ವೈಟ್ ಬೋಲ್ಡರ್ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಹೇಳ್ತಾ ಇಲ್ಲ, ಈಗ ಕಲ್ತಿರೋರು, ಎಕ್ಸ್ಪೀರಿಯನ್ಸ್ ಇರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಸಡನ್ನಾಗಿ ಅಂತಲ್ಲ, ಅವ್ರು ನೋಡಿ ಹಿಂಗೆ ರೈಟ್ಗೂ ಹೋಗಲ್ಲ ಲೆಫ್ಟ್ಗೂ ಹೋಗಲ್ಲ, ಹಿಂಗೆ ಮಿಡ್ಲಲ್ಲಿ ಹೋಗ್ತಾ ಇರ್ತಾರೆ. ಆರ ನೋಡಿದ್ರೆ ಅವ್ರು ಲೆಫ್ಟ್ಗೆ ಹೋಗ್ತಾರೋ ರೈಟ್ಗೆ ಹೋಗ್ತಾರೋ ಅವ್ರಿಗೆ ಕನ್ಫ್ಯೂಷನು. ಮಿರರ್ ಅಬ್ಸರ್ವ್ ಮಾಡಲ್ಲ. ಅದಕ್ಕೆ ಹೇಳೋದು, ಮಿರರ್ ಅಬ್ಸರ್ವ್ ಮಾಡಿ ಗಾಡಿ ಓಡಿಸಿ. ಪ್ಲಸ್ ಇನ್ನೊಂದು ಏನಂದರೆ, ಒಂದು ಲೈನ್ನ ಕಂಟಿನ್ಯೂ ಮಾಡಿ, ಒಂದು ಲೈನಲ್ಲಿ ಹೋಗಿ. ಸೊ ಅವಾಗ ಮತ್ತೆ ಈ ಲೈನಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂದರೆ, ಗಾಡಿ ಜಾಮ್ ಇದೆ ಅಂತ ಜಾಸ್ತಿ ಇದ್ದಾವೆ ಅಥವಾ ಮುಂದೆ ಯೂಟರ್ನ್ ಇದೆ ರೈಟ್ಗೆ, ಸೊ ಹಂಗಾಗಿ ನೀವು ಸ್ಟ್ರೈಟ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಮಿರರ್ ನೋಡ್ಕೊಂಡು ಇಂಡಿಕೇಟರ್ ಹಾಕೊಂಡು ನೀಟಾಗಿ ನಿಮ್ಗೆ ಡಿಸ್ಟೆನ್ಸ್ ಗೊತ್ತಾಯಿತು ಅಂತಂದರೆ ಲೆಫ್ಟ್ಗೆ ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಸೊ ಏನಂತಂದರೆ, ನನ್ನ ಅನಿಸಿಕೆ ಪ್ರಕಾರ ಡ್ರೈವಿಂಗಲ್ಲಿ ಯಾರು ಮೇಳಲ್ಲ, ಯಾರು ಕೀಳಲ್ಲ. ಯಾಕೆ ಅಂತಂದರೆ ಹಿಂಗೆ ಅನ್ನೋಷ್ಟೊಳಗೆ ಏನೇನೋ ನಡೆದೋಗುತ್ತೆ. ಏಕೆ ಅಂದರೆ ಇದು ನಮ್ಮ ಕೈಲಿರುವಂಥದ್ದನ್ನಲ್ಲ. ಈಗ ಮಿನಿಮಮ್ ಅಂದರೆ 80 ಹೋಗ್ತಾ ಇರ್ತೀವಿ, ಸಡನ್ನಾಗಿ ಬ್ರೇಕ್ ತುಳಿಯೋಕ್ಕೂ ಆಗಲ್ಲ. ಸಡನ್ನಾಗಿ ತುಳಿದ್ರೆ ಅವಾಗೇನು ನಿಂತ್ಕೊಳ್ಳಲ್ಲ. ಮಿನಿಮಮ್ ಅಂದ್ರೆ ಒಂದು 20-30 ಮೀಟ್ರ್ ಆದರೂ ಫಾಸ್ಟಾಗಿ ಅಲ್ಲಿ ಮೂವ್ ಆಗೇ ಆಗುತ್ತೆ. ಇಲ್ಲ ಅಂತಂದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತವೆ. ಅದಕ್ಕೆ ಏನು ಮಾಡೋದು, ಒಂದು ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ನೋಡ್ಕೊಂಡು ಬೇರೆಯವ್ರಿಗೂ ತೊಂದರೆ ಆಗದೆ ಇರೋ ಥರ ಡ್ರೈವ್ ಮಾಡಬೇಕು. ಹೊಟ್ಟೆ ಹಸಿತಿದೆ, ಎಲ್ಲೂ ಹೋಟ್ಲುಗಳೇ ಇಲ್ಲ, ಪಿಕಪ್ ಪಾಯಿಂಟ್ ಹಿಂದೆ ಹೋಯ್ತು, ಮ್ಯಾಪ್ ನೋಡಲಿಲ್ಲ. ಏನಾದ್ರು ತಿನ್ನೋಣ ಅಂತ ಬಂದರೆ ಏನೂ ಸಿಗ್ತಿಲ್ಲ. ಚನ್ಸಂದ್ರ ಇಲ್ಲೇನೋ ಇದೆ, ಎಗ್ ರೈಸ, ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ನಲೇಬೇಕು. ಇದು ಬಸ್ ಸ್ಟಾಪು, ಪಾರ್ಕಿಂಗ್ಗೆ ನಿಲ್ಸಕ್ಕೆ ಜಾಗನೇ ಇಲ್ಲ. ಏನು ಮಾಡೋದ, ಅಣ್ಣಂಗೆ ಕೇಳೋದ? ಪಾರ್ಕಿಂಗ್ ಮಾಡೋದ ಅಂತ ಅಣ್ಣಂಗೆ ಕೇಳಿದೆ, ಈಗ ನಿಲ್ಲಿಸ್ಬೋದಾ ಅಂತ. ಯಾಕೆಂದರೆ ಊಟ ಮಾಡಬೇಕು, ಇಲ್ಲಾಂದರೆ ಬಸ್ಸನ್ನು ಬಂದು ಬೈಕೊಂಡು ಹೋಗ್ತಾನೆ. ಏನು ಮಾಡೋದ, ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ಹೊಟ್ಟೆ ಸಿಗಿದೆ ತಿನ್ಕೊಂಡು ಹೋಗ್ಬಿಡೋದು ಅಷ್ಟೇ, ಏನಿಲ್ಲ. ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಕ್ಕಿದೆ. ಸರಿ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಫೋನ್ ಮಾಡ್ತೀನಿ. ಯಾರು